really important to maintain weight, ತೂಕ ಕರೆಕ್ಟ್ ರೇಂಜ್ ಅಲ್ಲಿ ಇಟ್ಕೊಳ್ಳೋದು. ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ ಸೇಮ್ ಥಿಂಗ್ ಅಗೇನ್, ಇಟ್ ಈಸ್ ಫಿಸಿಕಲ್ ಆಕ್ಟಿವಿಟಿ. ಮತ್ತೆ ಐ ಆಮ್ ಅ ನಾನ್ ವೆಜಿಟೇರಿಯನ್, ಐ ಕ್ಯಾನ್ ನಾಟ್ ಡೂ ವಿದೌಟ್ ನಾನ್ ವೆಜಿಟೇರಿಯನ್. 2 ಸತಿ ಒಂದು ದಿನಕ್ಕೆ ನಾನ್ ವೆಜಿಟೇರಿಯನ್ ನನಗೆ ಆಗಲೇಬೇಕು ಅನ್ನೋದೆಲ್ಲ ಲೈಫ್ ಸ್ಟೈಲ್ ಬರುತ್ತೆ. ಐ ಟೇಕ್ ಆಲ್ಕೋಹಾಲ್ 4 times a week, ಐ ಸ್ಮೋಕ್ 1 cigarette pack a day, I take very late night dinners. ರಾತ್ರಿ ಆಹಾರ ನಮಗೆ ರಾತ್ರಿ 11 ಗಂಟೆ ಮೇಲೇನೆ. ಸೊ ದಿಸ್ ಇಸ್ ದ ಯೂಶುವಲ್ ಎಕ್ಸ್ಪ್ಲನೇಷನ್. ಸೊ ಅದೆಲ್ಲ ಲೈಫ್ ಸ್ಟೈಲ್ ಅಲ್ಲಿ ಬರುತ್ತೆ. ಆ್ಯಂಡ್ ಮೆಡಿಕೇಶನ್ ಆಫ್ ಕೋರ್ಸ್ ಇಫ್ ಪ್ರಿಸ್ಕ್ರೈಬ್, ಬಿಕಾಸ್ ಇವಾಗ ಯಾರಿಗಾದ್ರೂ ಇವತ್ತಿನ ದಿವಸ ಶುಗರ್ ಇದೆ ಅಂತ ಗೊತ್ತಾದಾಗ 300-350 ಇದ್ದಾಗ ನೀವು ಫಸ್ಟ್ ಡಯಟ್ ಮಾಡಿ, ನಾಳೆಯಿಂದ ವಾಕ್ ಶುರು ಮಾಡಿ, ಆ್ಯಂಡ್ ದೆನ್ ನಿಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ವ್ಯತ್ಯಾಸಗಳು ತಗೊಂಡು ಬಂದು 10 ದಿವಸ ಬಿಟ್ಟು ಒಂದು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಬಂದು ತೋರಿಸಿ ಅಂತ ಯಾರೂ ಹೇಳಲ್ಲ. ಬಿಕಾಸ್ 350, 380 these values for the first time, even if it is for a small child or an elderly person, the main motto is to control the sugar. So first ಔಷಧಿ ಕೊಡೋದು ಅಥವಾ ಇನ್ಸುಲಿನ್ ಕೊಟ್ಟು ಶುಗರ್ ಲೆವೆಲ್ಸ್ನ ಕಂಟ್ರೋಲ್ಗೆ ತರೋದು, ಅದು ದಟ್ ಇಸ್ ದ ಫಸ್ಟ್ ಸ್ಟೆಪ್. ಬಟ್ ಬೇಸಿಕಲಿ ಡಯಾಬಿಟೀಸ್ ಹ್ಯಾವ್ ಟು ಬಿ ಅಡ್ರೆಸ್ಡ್. Diabetes has to be addressed in these kind of 4 line of treatment. Basically, where it is very important that to understand diabetes, diet, physical activity and lifestyle changes get now non-pharmacological approach antivi, wherein there is no medication. So this is the first best approach. This is there in our hands. ಅಂದ್ರೆ ನಮ್ಮ ಕೈಯಲ್ಲೇ ಇರೋದು. ಇದಕ್ಕೆಲ್ಲ ಇದರಲ್ಲೆಲ್ಲ ವ್ಯತ್ಯಾಸ ತರಕ್ಕೆ ನಮ್ಮ ಕೈಯಲ್ಲಿ ಆರಾಮಾಗಿ ಆಗುತ್ತೆ. Medication, of course, if the doctor feels that no, you are coming from a family where you have a history of diabetes, ಅಥವಾ you are totally overweight, you are already having other complications ಅಂದಾಗ ಔಷಧಿ ಕೊಡೋದು ಅಥವಾ ಇನ್ಸುಲಿನ್ ಕೊಡೋದ್ರಲ್ಲಿ we have to take that as a regular medication and treat as a part of treatment. Now in diet, as I told you, the basic food groups are cereal ಅಂದ್ರೆ ಧಾನ್ಯಗಳು, ಇನ್ನೊಂದು ಬೇಳೆಕಾಳು ಅಂದ್ರೆ ಎಲ್ಲ ತರ ಆಲ್ ಕೈಂಡ್ಸ್ ಆಫ್ ಪಲ್ಸಸ್ ಅಂಡ್ ಲೆಗ್ಯೂಮ್ಸ್, ಅದಕ್ಕೆ ಬೇಳೆಕಾಳು ಅಂತೀವಿ. ತರಕಾರಿಗಳಲ್ಲಿ ಎಲ್ಲ ರೀತಿ ತರಕಾರಿಗಳಲ್ಲಿ, ಫಾರ್ ಎಕ್ಸಾಂಪಲ್ ರೂಟ್ಸ್ ಅಂಡ್ ಟ್ಯೂಬರ್ಸ್ ಅಂದ್ರೆ ಭೂಮಿಯಿಂದ ಕೆಳಗೆ ಬೆಳೆಯುವಂಥದ್ದು. ಮತ್ತೆ ಸಾಕಷ್ಟು ತರಕಾರಿಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರೋದು, ಲೈಕ್ ಸೌತೆಕಾಯಿ, ಸೋರೆಕಾಯಿ ಅಂಥದ್ದೆಲ್ಲ ಈ ತರಕಾರಿಗಳು. ಮತ್ತೆ ಹಣ್ಣುಗಳು, ವೆಜಿಟೇಬಲ್ ಅಂಡ್ ಫ್ರೂಟ್ ಗ್ರೂಪ್. ಆ್ಯಂಡ್ milk, dairy products is all kinds of milk and milk related food. And the meat group, okay, egg, fish, meat, etc. ಈಗ ಇದರಲ್ಲೆಲ್ಲ the first my advice would be, if you are a diabetic, don't get worried about what to eat more, what to eat less. First give up on ಸಕ್ಕರೆ, ಜೇನುತುಪ್ಪ, ಬೆಲ್ಲ, ಸಿಹಿ ಪದಾರ್ಥಗಳನ್ನ ಬಿಟ್ರೆ ಸಾಕಷ್ಟು 10-20% ಅಷ್ಟು ಕೆಲಸ ಮಾಡಾಯಿತು. ಇನ್ನು 80% ಅಪ್ರೋಚಲ್ಲಿ ಯೂಟಿಲೈಸ್ ಫುಡ್ ಅಥವಾ ಪ್ಲಾನ್ ಯುವರ್ ಡಯಟ್ ಇನ್ ಅ ನಾರ್ಮಲ್ ವೇ, ಬಟ್ ಯೂಸ್ ಒನ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ದ ಡಯಟ್ ಇಸ್ ಹೈ ಫೈಬರ್ ಅಂತ. ಫೈಬರ್ ಅಂದರೆ ಅರಗುವಂತಹ ನಾರಿನಾಂಶ. ಬೇಸಿಕಲಿ ಇಟ್ ಇಸ್ ಕಾಲ್ಡ್ ಆಸ್ ಡೈಜೆಸ್ಟಿಬಲ್ ಫೈಬರ್. ಈ ಡೈಜೆಸ್ಟಿಬಲ್ ಫೈಬರ್ ಅನ್ನೋದು ಲಾಸ್ಟ್ ಪಾಯಿಂಟ್, ಹೈ ಫೈಬರ್ ಡಯಟ್. This fiber ಅನ್ನೋದು this is the main key ingredient in sugar control. ಈ ಫೈಬರ್ ಅನ್ನೋದು ಇನ್ನೇನು ಇಲ್ಲ, ನಾರಿನಾಂಶ, ಸಿಪ್ಪೆ ಅಂಶ, ಆದಷ್ಟು ಸಾಧ್ಯ ಇರೋ ಜಾಗದಲ್ಲಿ ಒಂದು ಹೊಟ್ಟಿನ ಅಂಶ. ಈಗ ವೈ ರಾಗಿ is better than ಅಕ್ಕಿ, I will talk to you about that later. But this fiber is an element in the diet which is extremely important. ಅಂದರೆ ಬಹಳ ಇದರದ್ದು ಮುಖ್ಯತೆ ಹೆಂಗೆ ಅಂದರೆ, any food which has fiber will get converted to energy, ಅಥವಾ ಶುಗರ್ ಉತ್ಪತ್ತಿ ಮಾಡೋದು ಬಹಳ ನಿಧಾನವಾಗಿ ಮಾಡುತ್ತೆ. ಸೊ ಬೆಳಗ್ಗೆ ಎದ್ದಾಗ 1 ಕಪ್ಪಷ್ಟು ಹಾಲು, ಕಾಫಿ, ಟೀ ಏನು ತಗೊಂಡ್ರು ಸಕ್ಕರೆ ಇಲ್ಲದೆ ನಡೆಯುತ್ತೆ, ದಟ್ಸ್ ಪರ್ಫೆಕ್ಟ್ಲಿ ಫೈನ್. ಬಟ್ ಯುವರ್ ಬ್ರೇಕ್ಫಾಸ್ಟ್, always one other thing is you have to remember, in a normal good dietary habit ಅಥವಾ normal lifestyle, ಶುಗರ್ ಇರಲಿ ಇಲ್ಲದೆ ಇರಲಿ, your diet should be very heavy breakfast. Breakfast should be the heaviest meal. Unfortunately, in our rat race, morning I have to be there at 8 and I have to be there at 6 and I have to be there at 9 ಅಲ್ಲಿ ಏನಾಗ್ತಾ ಇದೆ, even our children are not eating a good breakfast. So breakfast should be the heaviest meal. Moderate lunch should be a very medium moderate lunch. How to plan that I will tell you. And dinner should be the lightest. Most of our population is
looking heavy, overweight, because the dinner is the heaviest meal of the day, unfortunately. Because at that time we are more relaxed, maneyalli irtivi, and then we are eating a heavy dinner, which is not a very good idea. So here what happens is, ega to make a breakfast very very heavy and more in very rich in fiber for sugar control patients, enagutte, you have to only see that you combine cereals, pulses, vegetables, fruit and a dairy product. Dairy product is anything, milk product, ಆಯ್ತಾ? ಸೊ ಇದರಲ್ಲಿ ಏನಾಗುತ್ತೆ, ಇಫ್ ಯು ಆರ್ ಟೇಕಿಂಗ್ ಇಡ್ಲಿ, ಫಾರ್ ಎಕ್ಸಾಂಪಲ್ ಇಡ್ಲಿ ಚಟ್ನಿ, ಇಡ್ಲಿ ಇಸ್ ಫೈನ್, ಬಟ್ ಚಟ್ನಿ ಆ್ಯಂಡ್ ಇಡ್ಲಿ ಇಸ್ ಅ ಬ್ಯಾಡ್ ಕಾಂಬಿನೇಷನ್. ಯಾಕೆಂದರೆ ಈ ಆಹಾರದಲ್ಲಿ, ಅದು ಒಂದು ಆಹಾರದಲ್ಲಿ ನಾರಿನಾಂಶ, ಅರಗುವಂತಹ ನಾರಿನಾಂಶ ಸಾಕಷ್ಟು ಕಡಿಮೆ ಇರುತ್ತೆ. ಇಟ್ ಇಸ್ ಜಸ್ಟ್ ಇಡ್ಲಿ ಚಟ್ನಿ ಪುಡಿ, ಇಡ್ಲಿ ಉಪ್ಪಿನಕಾಯಿ ರಸ, ಇಡ್ಲಿ ಯಾವುದೋ ಒಂದು ಗೊಜ್ಜು ತೊಕ್ಕು ಅನ್ನೋದು ಗೆಟ್ಸ್ ಕನ್ವರ್ಟೆಡ್ ಟು ಶುಗರ್, ಬ್ರೇಕ್ಸ್ ಡೌನ್ ಟು ಶುಗರ್ ವೆರಿ ವೆರಿ ಈಸಿಲಿ. You eat 4 idlis or 3 idlis or 2 idlis, you will have a good feeling for 40 minutes, 30 minutes, because it is giving you energy. It gets converted to energy and again you are low in energy. ಅಂದ್ರೆ ತಿರ್ಗಾ ಹಸಿವ ಆದಂಗೆ ಇರುತ್ತೆ. ಯಾಕೆಂದ್ರೆ ಅದು ಸಾಕಷ್ಟು ಹೊತ್ತು it doesn't keep you stable in your energy levels or sugar levels. So my only advice is, any diabetic, whether insulin, he is taking insulin dependent or non-insulin dependent, ಅಥವಾ ಅಂದರೆ ಬರೀ ಔಷಧಿಗಳು ಉಪಯೋಗಿಸ್ತಾ ಇರೋದು, ಅಥವಾ ಬರೀ ಡಯಟ್ ಮತ್ತು ಎಕ್ಸಸೈಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ, ದ ಫಸ್ಟ್ ಅಡ್ವೈಸ್ ಇಸ್ ಈಟ್ ಅ ಕಾಂಬಿನೇಷನ್ ಆಫ್ ಫುಡ್. ಇನ್ಕ್ಲೂಡ್ ಧಾನ್ಯಗಳಿಂದ, ಬೇಳೆಕಾಳಿಂದ, ತರಕಾರಿಯಿಂದ, ಹಣ್ಣಿಂದ, ಹಾಲಿಂದ, ಎಲ್ಲ ಥರ ಗುಂಪಿಂದ ಸೇರಿಸುವಂಥ ಒಂದು ಪ್ಲಾನ್ ಮಾಡಿದಾಗ that will keep your sugars very very well controlled. Don't worry about ಅಕ್ಕಿದ ಇಡ್ಲಿ ತಿನ್ಬೋದಾ, ರಾಗಿ ದೋಸೆ ತಿನ್ಬೇಕಾ, that is not at all important, because one interesting fact is that 100 ಗ್ರಾಮ್ ಅಷ್ಟು ರಾಗಿ ಹಿಟ್ಟಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಅಥವಾ ಎನರ್ಜಿ ಇದೆಯಲ್ಲ, same thing is there in ಗೋಧಿ also, same thing is there in rice also. 100 grams ragi provides 370 calories. 100 grams of rice provides 372. 100 grams of wheat provides 290. 100 grams of jowar provides 320. It's all in the same range. It doesn't matter at all whether you take ragi or akki or jowar. But it depends upon what your combination is. If you are taking, as I told you, something which is very, easily digestible, easily assimilable, ಏನು ಪ್ರಯೋಜನ ಆಗಲ್ಲ. ಸೊ include the intake of more fiber. Proteins comes to us from milk group. So now in a diabetic diet, weight maintenance is a very big issue. So ಹಾಗಾಗಿ when you incorporate lifestyle changes ಇದೆಲ್ಲ, ವಾಕಿಂಗ್ ಎಲ್ಲ ಮಾಡಿದಾಗ, for proteins what you have to do is use everything which is lean meat, lean fat. So the best lean fat is ಹಾಲಲ್ಲಿ. ಈಗ ನಿಮಗೆ ನಂದಿನಿ ಹಾಲಲ್ಲಿ 4-5 ಥರದ್ದು ಸಿಗುತ್ತೆ. ಒಂದು ಕೆಂಪು ಪ್ಯಾಕೆಟು, ನೀಲಿ ಪ್ಯಾಕೆಟು, ಹಸಿರು, ಅರಿಶಿನ. ಆ್ಯಂಡ್ ದ ಬೆಸ್ಟ್ ಆಫ್ ದೆಮ್ ಫಾರ್ ಎವ್ರಿ ಏಜ್ ಗ್ರೂಪ್ ಇಸ್ ದ ಲೋ ಫ್ಯಾಟ್. ವಾಟ್ ಸರ್ಪ್ರೈಸಸ್ ಮೀ ಅಂದರೆ, ಆಶ್ಚರ್ಯ ಆಗೋ ವಿಷಯ ಏನಂದರೆ, ಪೇಷಂಟ್ಸ್ ಬರ್ತಾರೆ, ಕೂಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಯಾವ ಮನೆಯಲ್ಲಿ ಯಾವ ಹಾಲು ಉಪಯೋಗಿಸ್ತಾ ಇದ್ದೀರಾ ಅಂದರೆ, ಕೆಂಪು ಪ್ಯಾಕೆಟು, ಅದು 22-23 ರೂಪಾಯಿ ಅರ್ಧ ಲೀಟ್ರಿಗೆ. ದಟ್ ಈಸ್ ದ ಒನ್ ದೇ ಆರ್ ಯೂಸಿಂಗ್. ಬಟ್ ವೈ ಡು ಯು ವಾಂಟ್ ಟು ಯೂಸ್ ದ್ಯಾಟ್ ಅಂದರೆ, ಗಟ್ಟಿ ಹಾಲು ಉಪಯೋಗಿಸ್ತೀವಿ, ಅದೇ ಹಾಲಲ್ಲಿ ಮೊಸರು, ಅದೇ ಹಾಲಲ್ಲಿ ಕಾಫಿ ಟೀ, ಆ ಹಾಲಲ್ಲಿ ಕಾಫಿ ಬಹಳ ರುಚಿಯಾಗುತ್ತೆ. ಸೊ ಬೇಸಿಕಲಿ ದಿ ಅಮೌಂಟ್ ಆಫ್ ಫ್ಯಾಟ್ ವಿಚ್ ಇಸ್ ಬೀಯಿಂಗ್ ಟೇಕನ್ ಪರ್ ಪರ್ಸನ್ ಪರ್ ಡೇ ಇಸ್ actually very high, because they are all saturated fat. So ಗಟ್ಟಿ ಹಾಲು, ಗಟ್ಟಿ ಮೊಸರು, ಬೆಣ್ಣೆ, ತುಪ್ಪ, ಎಣ್ಣೆಯಲ್ಲಿ ಕರೆದಿದ್ದ ಪದಾರ್ಥಗಳು, ಇಂಥದನ್ನೆಲ್ಲ ಕಮ್ಮಿ ಮಾಡಬೇಕಾದ್ರೆ ಆನ್ ಎ ಡೈಲಿ ಬೇಸಿಸ್ ಕನ್ಸಿಸ್ಟೆಂಟ್ಲಿ ಯು ಹ್ಯಾವ್ ಟು ಯೂಸ್ ದ ಲೋ ಫ್ಯಾಟ್ ಡೈಲಿ ಗ್ರೂಪ್. ಎಗ್ಸ್ ಆರ್ ಅಬ್ಸಲ್ಯೂಟ್ಲಿ ಫೈನ್. ಲೀನ್ ಮೀಟ್ ಗ್ರೂಪ್ ಅಂದರೆ ಬೇಸಿಕಲಿ ಇಟ್ ಇಸ್ ಫಿಶ್ ಆ್ಯಂಡ್ ಚಿಕನ್. ಫ್ಯಾಟ್ಸ್ ಅಲ್ಲಿ ಓನ್ಲಿ ವೆಜಿಟೇಬಲ್ ಫ್ಯಾಟ್ಸ್. ವೆಜಿಟೇಬಲ್ ಫ್ಯಾಟ್ಸ್ ಇಸ್ ಆಲ್ ಕೈಂಡ್ಸ್ ಆಫ್ ಗ್ರೌಂಡ್ ನಟ್ ಆಯಿಲ್, ರೈಸ್ ಬ್ರಾನ್ ಆಯಿಲ್ ಅಂದರೆ ಅಕ್ಕಿ ನುಚ್ಚಿನ ಎಣ್ಣೆ, ಸೋಯಾಬೀನ್ ಎಣ್ಣೆ, ಇದೆಲ್ಲ ದೇ ಆರ್ ಕಾಲ್ಡ್ ಎಸ್ ವೆಜಿಟೇಬಲ್ ಆಯಿಲ್ಸ್. ದೇ ಆರ್ ಆಲ್ ಕಾಲ್ಡ್ ಎಸ್ unsaturated fats. ಅಂದರೆ they are not solids at room temperature. ಸೊ ಈ ಥರ ಎಣ್ಣೆಗಳನ್ನ ಉಪಯೋಗಿಸೋದು ಉತ್ತಮ. Again, advice regarding fats is ಎಲ್ರಿಗೂ, whether diabetic or not, all of us have to actually rotate the oils which we use in the house. 25 ವರ್ಷದಿಂದ ಬರೀ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ, ನಾವು ಆರಾಮಾಗಿದ್ದೀವಿ ಅನ್ನೋದು is not a good method.